ಲುಕ್ಸ್ ಯಮ್ಮಿ ರೈಟ್. ಇವತ್ತು ನಾವು ಮನೇಲೆ ಈ ಥರ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟು ಮಿಲ್ಕ್ ಪೌಡರ್. ನಾನಿಲ್ಲಿ 400 ಗ್ರಾಮ್ಸ್ ಆಫ್ ಮಿಲ್ಕ್ ಪೌಡರ್ ಯೂಸ್ ಮಾಡಿದ್ದೀನಿ. ಇದರಿಂದ ಅಪ್ರಾಕ್ಸಿಮೇಟ್ಲಿ 3 ಲೀಟರ್ಸ್ ಆಫ್ ಐಸ್ ಕ್ರೀಮ್ ಬರುತ್ತೆ. ಮಿಲ್ಕ್ ಪೌಡರ್ನ ಒಂದು ತವಾಗ ಹಾಕಿದ್ಮೇಲೆ ಅದಕ್ಕೆ 1 ರಿಂದ 1.25 ಲೀಟರ್ ನೀರನ್ನು ಹಾಕಬೇಕು. ರಿಂದ 5 ಸ್ಪೂನ್ ಕಸ್ಟರ್ಡ್ ಹಾಗೂ ಒಂದು ಸ್ವಲ್ಪ ಮಿಲ್ಕ್ ಪೌಡರ್ ಮಿಕ್ಸ್ಚರ್ನ ಗ್ಲಾಸಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಹಾಗೇನೆ ಐಸ್ ಕ್ರೀಮ್ ಪೌಡರ್ ಜೊತೆ ಮಿಲ್ಕ್ ಪೌಡರ್ ಮಿಕ್ಸ್ಚರ್ನ ಹಾಕಿ ಮಿಕ್ಸ್ ಮಾಡಬೇಕು. ಶುಗರ್ 200 ಗ್ರಾಮ್ಸ್ ಹಾಕಿದ್ರೆ ಸಾಕು. ಹೇಗಿದ್ರು ಜಾಸ್ತಿ ಸ್ವೀಟ್ ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು. ಆವಾಗಲೇ ಮಾಡಿಟ್ಟ ಕಸ್ಟರ್ಡ್ ಸಿರಪ್ನ ಮಿಲ್ಕ್ ಪೌಡರ್ ಮಿಕ್ಸ್ಚರ್ ಜೊತೆ ಮಿಕ್ಸ್ ಮಾಡಬೇಕು. ಪಾತ್ರೆಗೆ ಸೌಟನ್ನು ಅವಾಗವಾಗ ಹಾಕಿದ್ರೆ ಒಳ್ಳೆಯದು, ಇಲ್ಲಾಂದರೆ ಅಡಿಗಿಡಿಯೋ ಸಾಧ್ಯತೆಗಳಿರುತ್ತೆ. ಆಮೇಲೆ ಆವಾಗಲೇ ತಯಾರಿಸಿಟ್ಟ ಐಸ್ ಕ್ರೀಮ್ ಪೌಡರ್ ಮಿಕ್ಸ್ಚರ್ನ ಪಾತ್ರೆಗೆ ಹಾಕಬೇಕು. ಮಿಲ್ಕ್ ಪೌಡರ್ ಮಿಕ್ಸ್ಚರ್ ದಪ್ಪ ಆಗಿ ಕುದೀತಿದ್ದ ಹಾಗೆ ಸ್ಟವ್ನ ಆಫ್ ಮಾಡಬೇಕು. ನಾವು ಈ ಐಸ್ ಕ್ರೀಮ್ಗೆ ಚಾಕ್ಲೇಟ್ ಪೀಸಸ್ ಹಾಕ್ತಾ ಇದ್ದೀವಿ. ನೀವು ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಮಿಲ್ಕ್ ಪೌಡರ್ ಮಿಕ್ಸ್ಚರ್ ತಣ್ಣದ ತಕ್ಷಣ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಆಮೇಲೆ ಸಣ್ಣ ಸಣ್ಣ ಬಾಕ್ಸಸ್ಸಲ್ಲಿ ಮಿಲ್ಕ್ ಪೌಡರ್ ಮಿಕ್ಸ್ಚರ್ನ ಈ ಥರ ಹಾಕಿಡಬೇಕು. ಅದಾದಮೇಲೆ ಆವಾಗಲೇ ಕಟ್ ಮಾಡಿಟ್ಟ ಚಾಕ್ಲೇಟ್ ಪೀಸಸ್ನ ಈ ಥರ ಮೇಲಿಂದ ಹಾಕಬೇಕು. ನಂತರ ಎಲ್ಲ ಬಾಕ್ಸಸ್ನ ಮುಚ್ಚಿ ಫ್ರೀಸರಲ್ಲಿ ಇಡಬೇಕು.